ರಸ್ತೆ ಸಂಚಾರಗಳನ್ನ ಉಲ್ಲಂಘನೆ ಮಾಡುವಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಒಂದು ವೇಳೆ ರಸ್ತೆ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ಆಗ ಡಿಎಲ್ ಅಮಾನತು ಮಾಡುವಂತಹ ಎಚ್ಚರಿಕೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. 5 ಅಥವಾ 5ಕ್ಕಿಂತ ಹೆಚ್ಚು ಬಾರಿ ಉಲ್ಲಂಘನೆ ಮಾಡಿದ್ದೇ ಆದರೆ ಕ್ರಮ ಕೈಗೊಳ್ಳುವುದಕ್ಕೆ ಅಂತ ಕೇಂದ್ರ ಮುಂದಾಗ್ತಾ ಇದೆ. ರಸ್ತೆ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರ ಬಿಗಿ ನಿಯಮಗಳನ್ನು ಜಾರಿ ಮಾಡ್ತಾ ಇದೆ. ಜನವರಿ 1ರಿಂದಲೇ ನಿಯಮ ಉಲ್ಲಂಘನೆ ಪರಿಗಣನೆ ಮಾಡಲಾಗುತ್ತೆ. ಜನವರಿ 20ರಿಂದಲೇ ನೂತನ ನಿಯಮವನ್ನು ಅನುಷ್ಠಾನ ಮಾಡೋದಕ್ಕೆ ಕೇಂದ್ರ ಮುಂದಾಗ್ತಾ ಇದೆ. ಆರ್ಟಿಒ ಅಧಿಕಾರಿಗಳಿಂದ ಅಮಾನತು ಅವಧಿ ನಿರ್ಧಾರ ಆಗುತ್ತೆ. ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಅಮಾನತು ಮಾಡುವಂತಹ ಅವಧಿ ಏನಿರುತ್ತೆ, ಆ ಟೈಮ್ ಪೀರಿಯಡ್ ಏನಿರುತ್ತೆ, ಅದನ್ನು ಆರ್ಟಿಒ ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಇನ್ನು ಡಿಎಲ್ ಅಮಾನತು ಮಾಡೋದಕ್ಕಿಂತ ಮುಂಚೆ ಯಾರು ಚಾಲಕರ ವಿರುದ್ಧ ಈ ಒಂದು ಡ್ರೈವಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಉಲ್ಲಂಘನೆಯಾಗಿರುತ್ತೆ ಅವರ ಅಹವಾಲನ್ನು ಅಂದರೆ ಅವರ ಮಾತುಗಳನ್ನು ಆಲಿಸೋದಕ್ಕೂ ಕೂಡ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಮೋಟಾರ್ ವಾಹನಗಳ ನಿಯಮಗಳಿಗೆ ತಿದ್ದುಪಡಿ ಮಾಡಿ ಸುತ್ತೋಲೆ ಹೊರಡಿಸೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಕೇಂದ್ರ ಸಾರಿಗೆ ಹೆದ್ದಾರಿ ಸಚಿವಾಲಯದಿಂದ ಸುತ್ತೋಲೆ ಹೊರಡಿಸಲಾಗಿದೆ. ಈ ಹಿಂದಿನ ಸಂಚಾರ ನಿಯಮ ಉಲ್ಲಂಘನೆ ಪರಿಗಣಿಸುವಂತಿಲ್ಲ. ಅಂದರೆ ಈ ಹಿಂದೆ ಏನು ಮಾಡಿದ್ದಾರೆ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳುವಂತಿಲ್ಲ. ಹೆದ್ದಾರಿ ಸಚಿವಾಲಯದಿಂದ ಈ ಬಗ್ಗೆ ಸ್ಪಷ್ಟೀಕರಣ ಕೂಡ ಕೊಡಲಾಗಿದೆ. ಹಾಗಾದರೆ ಏನೇನು ಬದಲಾವಣೆ? ಹಾಗಾದರೆ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ್ದೇ ಆದರೆ 45 ದಿನದಲ್ಲಿ ದಂಡ ಪಾವತಿ ಮಾಡಬೇಕು. ಉಲ್ಲಂಘನೆ ಆರೋಪ ದೋಷಪೂರಿತವಾಗಿದೆ ಅಂತ ಅರ್ಜಿ ಕೂಡ ಸಲ್ಲಿಕೆ ಮಾಡಬೇಕು. 45 ದಿನಗಳಲ್ಲಿ ಅರ್ಜಿ ಸಲ್ಲಿಕೆ ಮಾಡದೇ ಇದ್ದರೆ ನಿಯಮ ಉಲ್ಲಂಘನೆ ಒಪ್ಪಿಗೆ ಆದಂತೆ. ಹೀಗಾಗಿ ಈ ಹಿಂದೆ ಅಜಾಗರೂಕ ಚಾಲನೆ ಅಥವಾ ಪ್ರಯಾಣಿಕರ ಮೇಲೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ರದ್ದು ಪರವಾನಗಿ ಅಮಾನತುನಂತಹ ಶಿಸ್ತು ಕ್ರಮ ಕೂಡ ಜರುಗಿಸಲಾಗುತ್ತೆ. ಅಂದರೆ ಒಂದು ವೇಳೆ ಯಾರಾದರೂ ಪ್ರಯಾಣಿಕರ ಮೇಲೆ ಹಲ್ಲೆ ಮಾಡಿದ್ರೆ, ರೋಡ್ ರೇಜ್ ಪ್ರಕರಣಗಳು ಏನಾದರೂ ಆಗಿದ್ದೇ ಆದರೆ ಆಗ ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇತ್ತು. ಇನ್ನು ಮುಂದೆ ಹೆಲ್ಮೆಟ್ ಧರಿಸದೇ ಇರೋದು ಕೂಡ, ಸಿಗ್ನಲ್ ಜಂಪ್ ಮಾಡುವಂಥದ್ದು, ಸೀಟ್ ಬೆಲ್ಟ್ ಧರಿಸದೇ ಇದ್ದರೂ ಕೂಡ ಡ್ರೈವಿಂಗ್ ಲೈಸೆನ್ಸ್ ರದ್ದು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಸುತ್ತೋಲೆ ಹೊರಡಿಸ್ತಾ ಇದೆ. ಹೀಗಾಗಿ ಇದನ್ನು ಯಾವ ರೀತಿಯಾಗಿ ಜನ ಪರಿಗಣಿಸ್ತಾರೆ, ಜೊತೆಗೆ ಇದು ಯಾವ ರೀತಿಯಾಗಿ ಟ್ರಾಫಿಕ್ ರೂಲ್ಸ್ಗಳಲ್ಲಿ ಕಟ್ಟುನಿಟ್ಟಿನ ಒಂದು ಬದಲಾವಣೆಯನ್ನು ತರುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಅಥವಾ ಇದು ಆಕ್ರೋಶಕ್ಕೂ ಕೂಡ ಕಾರಣ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ರೋಡ್ ವ್ಯವಸ್ಥೆ ಏನಿದೆ, ಅಂದರೆ ಯಾವ ರೀತಿಯಾಗಿ ಆ ರೋಡ್ಗಳಿದ್ದಾವೆ, ಆ ಒಂದು ರೋಡ್ಗಳ ಅವ್ಯವಸ್ಥೆ ವಿಚಾರವಾಗಿಯೂ ಕೂಡ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ.